ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನು ಕೊಟ್ಟಂತ ಒಂದು ವಾಕ್ಯ ಸಂದೇಶವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ ಅಪ್ಪ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಪ್ಪ. ನಮ್ಮ ಒಟ್ಟಿಗೆ ಇದ್ದು ಸ್ವಾಮಿ, ನಮ್ಮ ಒಳಗೆ ಇದ್ದು ಸ್ವಾಮಿ, ಎಲ್ಲ ವಿಷಯಗಳಲ್ಲೂ ನೀವು ನಡೆಸುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1ನೇ ವಚನವಾಗಿದೆ. ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಹಾಲೆಲೂಯಾ. ಇಲ್ಲಿ ದೇವರು ನಮಗೆ ಆಗ ನಮ್ಮ ಪೂರ್ವಿಕರಿಗೆ ಹೇಳಿದ್ದಾರೆ ಈ ಮಾತುಗಳನ್ನ ಧರ್ಮೋಪದೇಶ ಕಾಂಡದಲ್ಲಿ. ಈಗ ಅವರಿಗೆ ನಾವು ಮಕ್ಕಳು ಅಲ್ಲ, ಮೊಮ್ಮಕ್ಕಳು, ಮರಿ ಮಕ್ಕಳು, ಹೀಗೆ ಹಲವಾರು ತಲೆಮಾರುಗಳಲ್ಲಿ ಈಗ ನಮಗೆ ದೇವರು ಅದೇ ದೇವರು ಹೇಳ್ತಾ ಇದ್ದಾರೆ. ಆದರೆ ನಾವು ತಲೆಗಳನ್ನ ದಾಟಿ ದಾಟಿ ಬಂದಿದ್ದೇವೆ. ಅಂದರೆ ಆ ತಲೆಮಾರಿಂದ ಹಂಗೆ ಜನರೇಷನ್ ಸ್ಟಾರ್ಟ್ ಆಗಿ ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಈಗ ನಮಗೆ ಅದೇ ದೇವರು ಅದೇ ಸಂದೇಶವನ್ನ ನಮಗೆ ಸಾರ್ತಾ ಇದ್ದಾರೆ. ಇದು ನಮ್ಮ ಪೂರ್ವಿಕರಿಗೆ ಕೊಟ್ಟಂತ ವಾಗ್ದಾನ ಸಂದೇಶವಾಗಿದೆ. ಹಾಗಾಗಿ ಇಲ್ಲಿ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಏನು ಧರ್ಮೋಪದೇಶವನ್ನ ದೇವರು ಕೊಡ್ತಾ ಇದ್ದಾರೆ? ಸತ್ಯವನ್ನ ಹಿಡಿದುಕೊಳ್ಳ್ರಿ, ಸತ್ಯವನ್ನ ಕಂಡುಕೊಳ್ಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಹಾಲೆಲೂಯಾ. ಸತ್ಯ ಅಂದ್ರೆ ಯಾವುದು? ಇದೇ ಸತ್ಯ ಸಂದೇಶ. ಈ ಧರ್ಮೋಪದೇಶ, ಈ ಗ್ರಂಥದಲ್ಲಿರುವಂತ ಒಂದೊಂದು ವಾಕ್ಯದ ಮಾತುಗಳು ಒಂದೂ ತಪ್ಪಿಲ್ಲದೆ ಇರುವಂತ ಒಂದು ಸಂದೇಶವಾಗಿದೆ. ಮನುಷ್ಯನ ಮಾತುಗಳು, ಮನುಷ್ಯನ ನಡತೆಗಳು, ಮನುಷ್ಯ ಕೆಲಸಗಳು ಎಲ್ಲ ತಪ್ಪಿ ಹೋಗಬಹುದು. ಆದರೆ ದೇವರ ಮಾತು ಎಂದೆಂದಿಗೂ ತಪ್ಪುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಲೆಲೂಯಾ. ಅದಕ್ಕೆ ನನ್ನ ಧರ್ಮೋಪದೇಶವನ್ನು ಕೈಗೊಂಡು ನಡೆಯಿರಿ, ವಾಕ್ಯವನ್ನು ಕೈಗೊಂಡು ನಡೆಯಿರಿ. ಇಲ್ಲಿ ಓದಿ ನಾವು ಬಿಡುವುದಲ್ಲ, ಇಲ್ಲ ಈ ಕಿವಿಯಾರ ಕೇಳಿ ಈ ಕಡೆಯಿಂದ ಕೇಳಿ ಆ ಕಡೆ ಬಿಡುವುದಲ್ಲ. ಹಾಲೆಲೂಯಾ. ಅಂತವರು ಎಂದೂ ಜಯ ಕಾಣಲಿಕ್ಕೆ ಆಗಲ್ಲ ಅಂತ ಸ್ವಾಮಿ ನಮ್ಮನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಕೇಳಿ ಹಿಂಜಾರಿದ್ದು ಉಂಟು. 10 ಜನರಿಗೆ ದೇವರು ಯೇಸು ಸ್ವಾಮಿ ಗುಣಪಡಿಸಿದ್ದರು. ಆದ್ರೆ ಒಬ್ಬನು ತಿರುಗಿ ಬಂದ, 9 ಜನ ಎಲ್ಲಿ ಹೋದರು? ಇವತ್ತು ಎಷ್ಟೋ ಜನಗಳಿಗೆ ದೇವರ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾರೆ, ರೋಗಗಳನ್ನ ಗುಣಪಡಿಸಿದ್ದಾರೆ, ಅನೇಕ ಕಷ್ಟಗಳಿಂದ ದೇವರು ಬಿಡಿಸಿದ್ದಾರೆ. ಹಾಲೆಲೂಯಾ. ಅವರೆಲ್ಲ ಎಲ್ಲಿ ಆಲಯದಲ್ಲಿ ಕಾಣ್ತಾ ಇದ್ದಾರ? ಇಲ್ಲ. ಯಾಕೆಂದ್ರೆ ಅವರಿಗೆ ಸೌಖ್ಯ ಆಗ್ಬೇಕಿತ್ತು, ಅವ್ರ ಕಷ್ಟಗಳು, ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ಬೇಕಾಗಿತ್ತು. ಅದಕ್ಕಾಗಿ ನಾನು ಆಲಯದಲ್ಲಿ ಬಂದು ವಾಕ್ಯವನ್ನ ಕೇಳಿ ಅಂತ್ಯಾಶೀರ್ವಾದ ತನಕ ಇದ್ದು ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸಿಕೊಂಡು ಹೋಗುತ್ತಾ ಇದ್ದೆ. ಸೌಖ್ಯ ಆಗಿದ ನಂತರ ನೀವೆಲ್ಲಿದ್ದೀರಿ? ಫೋನ್ ಮಾಡಿದ್ರೆ ಫೋನ್ ಕೆಲವೊಮ್ಮೆ ತೆಗಿತಾರೆ, ಕೆಲವೊಮ್ಮೆ ಏನೋ ರೀಸನ್ ಹೇಳ್ತಾರೆ, ಕೆಲವೊಮ್ಮೆ ಬರುವುದೇ ಇಲ್ಲ. ಹಾಲೆಲೂಯಾ. ಸೌಖ್ಯ ಆಯ್ತಲ್ಲ. ಯಾರು ಕಡೆಯವರೆಗೂ ಇವೆಲ್ಲವನ್ನು ತಾಳಿಕೊಂಡು ವಾಕ್ಯದಲ್ಲಿ ಬೆಳೆದುಕೊಂಡು ನಾವು ಹೋಗೋದಾದ್ರೆ ಪರಲೋಕ ರಾಜ್ಯ ಅಂತವರದೇ ಅಂತ ಸ್ವಾಮಿ ಹೇಳ್ತಾರೆ. ಜೀವ ಎಂಬ ಜಯಮಾಲೆ ನಿಮ್ಮದೇ. ಹಾಲೆಲೂಯಾ. ಕಡೆಯವರೆಗೂ ತಾಳಿಕೊಳ್ಳುವನು, ರಕ್ಷಣೆ ಹೊಂದುವನು. ಜೀವ ಎಂಬ ಜಯಮಾಲೆ ಆತನದೇ. ನಿತ್ಯ ರಾಜ್ಯಕ್ಕೆ ಹೋಗ್ಬೇಕಾಗಿರೋ ಬಾಗಲು ತುಂಬಾ ಬಿಕ್ಕಟ್ಟು, ದಾರಿ ಇಕ್ಕಟ್ಟು. ಅಲ್ಲಿ ಸ್ವಲ್ಪ ಜನ ಮಾತ್ರ ಕಂಡುಕೊಳ್ಳುತ್ತಾರೆ ಅಲ್ಲಿ ಒಳಗಡೆ. ಹಾಲೆಲೂಯಾ. ಅದಕ್ಕೆ ಮಾರ್ಕನ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತದೆ, ಕರೆಯಲ್ಪಟ್ಟವರು ಬಹಳ ಜನ, ಹಾಲೆಲೂಯಾ, ಆಯಲ್ಪಟ್ಟವರು ಸ್ವಲ್ಪ ಜನ. ಇಡೀ ಲೋಕದಲ್ಲೇ ದೇವರು ಕರೆದಿದ್ದಾರೆ ಎಲ್ಲರಿಗೂ. ಆದರೆ ಎಷ್ಟು ಜನ ಒಳಗೆ ಹೋಗ್ಲಿಕ್ಕೆ ಸಾಧ್ಯ? ಪ್ರಿಯನಾದ ಸಹೋದರ ಸಹೋದರಿಯರೇ, ಸ್ವಲ್ಪ ಜನ ಮಾತ್ರ. ಯಾಕೆಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳಿದ ಪ್ರಕಾರ, ಈ ವಾಕ್ಯದ ಪ್ರಕಾರ ಜೀವಿಸುವುದು ಈ ಭೂಮಿ ಮೇಲೆ ಕಷ್ಟ. ಈ ಭೂಮಿ ಮೇಲೆ ಕಷ್ಟಕರ ಕೆಲಸಗಳಾಗಿರೋದ್ರಿಂದ ಆ ರೀತಿ ನಮ್ಗೆ ಬದುಕಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ದೇವರನ್ನು ಧನವನ್ನು ಎರಡು ಸೇವಿಸಲಾರ್ರಿ, 2 ಯಜಮಾನನಿಗೆ ನೀವು ಸೇವೆ ಮಾಡಲಾರ್ರಿ. ಹಾಲೆಲೂಯಾ. ಹೌದು, 2 ಯಜಮಾನರಿಗೆ ಯಾರು ಸೇವೆ ಮಾಡ್ಲಿಕ್ಕೆ ಆಗ್ತದ? ಒಂದನ್ನ ಬಿಡಬೇಕು, ಒಂದನ್ನ ಹಿಡಿಬೇಕು.
ಹಾಗೆ ಒಬ್ಬರನ್ನ ನಾವು ಸೇವಿಸುವುದಾದರೆ ಅವರನ್ನು ಎಂದಿಗೂ ನಾವು ಕೈ ಬಿಡಬಾರ್ದು. ಅವರೇ ನಮ್ಮ ಯೇಸು ಸ್ವಾಮಿಯಾಗಿದ್ದಾರೆ. ಹಾಲೆಲೂಯ. ಹಾಗಾಗಿ ನಾವು ವಾಕ್ಯವನ್ನು ಮಾತ್ರ ಬಿಡಬೇಡ್ರಿ, ವಾಕ್ಯವನ್ನು ಮಾತ್ರ ದಯಮಾಡಿ ಬಿಡಬೇಡ್ರಿ ಪ್ರಿಯನಾದ ಸಹೋದರ ಸಹೋದರಿ. ಅದಕ್ಕೆ ಇಲ್ಲಿ ಕೆಳಗೆ ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳಿರಿ. ದೇವರು ಇದನ್ನ ನೀವು ಅದನ್ನೇ ಅದ್ರ ಪ್ರಕಾರನೇ ಧ್ಯಾನ ಮಾಡಿ ಜೀವಿಸಿ. ದೇವರು ಹೇಳಿದ ಒಂದು ಏನಂತೆ, ನೀವು ಸೇರಿ ಸ್ವಾಧೀನ ಮಾಡಿಕೊಳ್ಳಿರಿ. ದೇವರು ಕೊಟ್ಟಂತ ರಾಜ್ಯವನ್ನ ನಮಗಾಗಿ ಸಿದ್ಧ ಮಾಡಿದ್ರೆ ಪರಲೋಕ ರಾಜ್ಯವನ್ನು ನೀವು ಸ್ವಾಧೀನ ಮಾಡಿಕೊಳ್ಳ್ರಿ, ಅಲ್ಲಿ ಸೇರಿಕೊಳ್ಳ್ರಿ ಅಂತ ದೇವರು ನಮ್ಮನ್ನ ಹೇಳಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಪರಲೋಕ ರಾಜ್ಯದ ದೇವರ ಮಾರ್ಗವನ್ನೇ ಇಲ್ಲಿ ನಮಗೆ ಬೋಧಿಸ್ತಾ ಇದ್ದಾರೆ, ತೋರಿಸಿಕೊಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೆಂತ ನಮಗೆ ಇನ್ನೇನು ಬೇಕು ಪ್ರಿಯನಾದ ಸಹೋದರ ಸಹೋದರಿ? ಇಲ್ಲಿ ಎಷ್ಟು ವರ್ಷ ಕಾಲ ಬದುಕಿರ್ತೀವಿ ನಾವು. ಹಲ್ಲೆಲೂಯಾ. ಸೇರಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವಗಳನ್ನು ಪರೀಕ್ಷಿಸಿದನು ನೆನಪಿಗೆ ತಂದುಕೊಳ್ಳಿರಿ. 40 ವರ್ಷ ನಮ್ಮ ಪೂರ್ವಿಕರಿಗೆ ಅರಣ್ಯದಲ್ಲಿ ನಡೆಸಿದ್ರಲ್ಲ ದೇವರು, ಅವರವರ ಸ್ವಭಾವಗಳು ಹೇಗೆ ಅಂತ ಕಂಡಿಡಿಕೋಸ್ಕರ ನಾನು ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ನಾವು ವಾಕ್ಯ ಕೇಳಿ ಧ್ಯಾನ ಮಾಡಿ ದೇವರಿಗೆ ಭಕ್ತನಾಗಿ ಭಕ್ತಿ ಉಳ್ಳವಳಾಗಿ ಜೀವನ ಮಾಡಿದವರೇ, ನಮಗೆ ಒಂದೊಂದು ಸಮಯದಲ್ಲಿ ದೇವರು ನಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಕೆಲವೊಂದು ಕಷ್ಟಗಳು ಬರ್ಬೋದು, ಇಕ್ಕಟ್ಟು ಬರ್ಬೋದು, ಸಮಸ್ಯೆ ಬರ್ಬೋದು. ಆದರೆ ಆ ಇಸ್ರಾಯೇಲ್ ಜನರ ತರ ಗುಣಗುಟ್ಟಬೇಡ್ರಿ. ಹಲ್ಲೆಲೂಯಾ. ಅಲ್ಲಿ ಎಷ್ಟೋ ಜನ ಗುಣಗುಟ್ಟಿದ್ರಂತೆ. ನಾನು ಫರೋಹನ ಕೈಯಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿತ್ತು, ನನಗೆ ಆ ರಾಜ್ಯದಲ್ಲಿ ಐಗುಪ್ತದಲ್ಲೇ ನನಗೆ ಚೆನ್ನಾಗಿತ್ತು, ನನಗೆ ನೀನು ಎಂಥ ಜಾಗದಲ್ಲಿ ಕರ್ಕೊಂಡು ಬಂದೆ, ಊಟ ಇಲ್ಲ, ನೀರಿಲ್ಲ, ಮಲಗಕ್ಕೆ ಜಾಗ ಇಲ್ಲ. ಹಲ್ಲೆಲೂಯಾ. ಇವತ್ತು ಆಲಯದಲ್ಲಿ ಪ್ರಾರ್ಥನೆ ಕೇಳ್ತೀನಿ, ವಾಕ್ಯ ಕೇಳ್ತೀನಿ, ಅಂತ್ಯಾಶೀರ್ವಾದ ಕೇಳ್ತೀನಿ, ಸೇವಕರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತೀನಿ, ಏನು ಉಪಯೋಗ? ದೇವರು ನಮ್ಮ ಮಾತು, ನಾವು ಪ್ರಾರ್ಥನೆಗೆ ದೇವ್ರು ಉತ್ತರನೇ ಕೊಡ್ತಾ ಇಲ್ಲಲ್ಲ. ಹಲ್ಲೆಲೂಯಾ. ಯಾವತ್ತಾದ್ರೂ ಆ ರೀತಿಯಾಗಿ ಅಂದುಕೊಳ್ಳಬೇಡ್ರಿ. ಹೆಚ್ಚು ಕಮ್ಮಿ ಇಲ್ಲಿ ಹೇಳ್ದಂಗೆ ನಿಮ್ಮನ್ನ ಅರಣ್ಯದಲ್ಲಿ ನಾನು ಪರೀಕ್ಷೆ ಮಾಡೋಕ್ಕೋಸ್ಕರ ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸಿದ್ದೀನಿ ಅಂತ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ನಾವು ಯೋಚನೆ ಮಾಡೋಣ, ನಮ್ಮ ಪ್ರಾರ್ಥನೆ ಯಾಕೆ ಮುಟ್ಟಲಿಲ್ಲ? ನಮ್ಮ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆ ಯಾಕೆ ಮುಟ್ಟುವುದಿಲ್ಲ ಅಂತಂದ್ರೆ ನಮ್ಮ ಪಾಪವೇ ಕೆಲವೊಮ್ಮೆ ಅಡ್ಡಿಯಾಗಿದೆ. ದೇವರಿಗೂ ನಮಗೂ ಮಧ್ಯದಲ್ಲಿ ಅಡ್ಡಾಗಿದೆ. ಕೆಲವೊಮ್ಮೆ ಸೈತಾನ ಹಿಡಿದಿಟ್ಟಿರ್ತಾನೆ, ನಮ್ಮ ಪ್ರಾರ್ಥನೆ ಹೋಗ್ತದೆ. ಯಾಕಂದ್ರೆ ನಮ್ಮ ನಂಬಿಕೆ ಕಡಿಮೆ ಆಗಿರೋದ್ರಿಂದ. ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ಳೋಣ. ಇವತ್ತು ನಮಗೆ ದೇವರು ಹೇಳ್ತಾರಲ್ಲ, ಒಂದು ಸಾಸಿವೆ ಕಾಳಷ್ಟು ನಿಮಗೆ ನಂಬಿಕೆ ಇದ್ದರೆ ಸಾಕು. ಬೆಟ್ಟ ಸಮುದ್ರ ನಾಟ್ಕೊಂಡ್ರೆ ನಾಟ್ಕೊಳ್ತೈತೆ, ಹತ್ತಿ ಮರ ಕಿತ್ಕೊಂಡು ಹೋಗೋದ್ರೆ ಹೋಗ್ತದೆ. ಹಲ್ಲೆಲೂಯಾ. ಅಂದ್ರೆ ಅರ್ಥ, ಸಾಸಿವೆ ಕಾಳಷ್ಟು ನಮಗೆ ನಂಬಿಕೆ ಇಲ್ವಾ? ಆ ನಂಬಿಕೆನ ದೇವರು ನಮಗೆ ಕೊಡ್ತಾರೆ. ನಂಬಿಕೆನ ಯಾರಿಗಾರ ನಂಬಿಕೆ ಕೊರತೆ ಆಗಿದೆ, ಆ ನಂಬಿಕೆನೂ ಹೆಚ್ಚು ಮಾಡುವಂತ ದೇವರಾಗಿದ್ದಾರೆ. ನಾವು ಮೊರೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಹಾಗಾಗಿ ಹೆಚ್ಚಾಗಿ ದೇವರನ್ನ ನಾವು ಯಾವಾಗಲೂ ನಮ್ಮ ಒಳಗಡೆ ಇಟ್ಟುಕೊಂಡು, ಸರ್ವಶಕ್ತನಾದ ದೇವರೇ, ನೀವೊಬ್ಬರೇ ಸ್ವಾಮಿ, ನಮಗೆ ನೀವಲ್ಲದೆ ನಮಗೆ ಮತ್ತಾರಪ್ಪ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ? ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಮನೆ, ನನ್ನ 3 ಅಂತಸ್ತಿನ ಮನೆ ಇರ್ಬೋದು ಸ್ವಾಮಿ, ನಮಗೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ದೇವ್ರೆ, ಅದೆಲ್ಲವನ್ನು ಸ್ವಾಮಿ ದೇವ್ರೆ ನನಗೆ ಪರಲೋಕ ಕರ್ಕೊಂಡು ಹೋಗೋದಿಲ್ಲ ಅಂದಾಗ ಯಾರು ಮನ ಮರುಗುತ್ತೀರೋ? ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಮಧ್ಯಸ್ಥರಾಗಿ ಯಾರೇ ಇದ್ದರೂ ಸತ ಇಲ್ಲಿರುವಂಥದ್ದು ಯಾವ ವಸ್ತುನು ನಮಗೆ ಪರಲೋಕ ರಾಜ್ಯ ಸೇರಿಸಲಿಕ್ಕೆ ಸಾಧ್ಯವೇ? ಪರಲೋಕ ಸೇರಿಸಿದ್ರೆ ಯೇಸು ಸ್ವಾಮಿ ಪರ್ಯಾಯ. ಅದಕ್ಕೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆ ಬಳಿಗೆ ಯಾರೂ ಹೋಗಕ್ಕೆ ಆಗುವುದಿಲ್ಲ, ನೀವು ಯಾರೂ ಹೋಗಲಾರ್ರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅವಾಗ ನಾವು ಏನ್ ಮಾಡಬೇಕು? ಯಾವ್ದಾರ ಸ್ವಲ್ಪ ಹಣ ಜಾಸ್ತಿ ಕೊಟ್ಟು ಪರಲೋಕಕ್ಕೆ ಟಿಕೆಟ್ ತಗೊಳ್ಳಿಕ್ಕೆ ಆಗ್ತದ? ಇಲ್ಲ. ಆ ಥರ ದುಡ್ಡಿನಲ್ಲಿ ಅಳತೆ ಮಾಡಿ ಪರಲೋಕ ಸಿಕ್ಕುವುದಾಗಿದ್ರೆ
ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳಿದೆ, ಸಾವಿರಾರು ಕೋಟಿ ಹಣ ಇರುವಂಥವ್ರು ಫಸ್ಟ್ ಹೋಗ್ತಾರೆ, ಜಾಸ್ತಿ ಹಣ ಕೊಟ್ಟುಕೊಂಡು. ಹಾಲೆಲೂಯಾ. ಅವಾಗ ಬಡವರಿಗೆ ಟಿಕೆಟ್ ಇರಲ್ಲ, ನಮ್ಮಂಥವ್ರು ನಿಮ್ಮಂಥವ್ರಿಗೆ ಟಿಕೆಟ್ ಸಿಕ್ಕಲ್ಲ. ಯಾಕೆ? ನಮ್ಮ ಹತ್ರ ಹಣ ಇಲ್ಲ. ಅವ್ರು ಕೋಟಿಗಟ್ಟಲೆ ಕೊಡೋದಾದ್ರೆ ನಾವೆಲ್ಲಿಂದ ಕೊಡೋಣ? ಹಾಲೆಲೂಯಾ. ದೇವರು ಯಾರನ್ನ ಹುಡುಕಿ ಬಂದಿದ್ದಾರೆ? ಪಾಪಿಗಳನ್ನ, ದಿಕ್ಕಿಲ್ಲದವರನ್ನ, ಅವರಿಗೆ ಯಾರೂ ಗತಿ ಇಲ್ಲದವರನ್ನ ನಮ್ಮಂಥವ್ರು ನಿಮ್ಮಂಥವ್ರಿಗೆ ಕರೆಯಕ್ಕೆ ಬಂದಿದ್ದಾರೆ. ಹಾಲೆಲೂಯಾ. ಅದಕ್ಕೆ ಆ ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋದ್ರೂ ಹೋಗ್ಬೋದು, ಶ್ರೀಮಂತರು ದೇವರ ರಾಜ್ಯ ಸೇರುವುದು ಕಷ್ಟ. ಯಾಕಂತಂದ್ರೆ ಆ ವೈಭವ, ಆ ಆಸ್ತಿ, ಆ ಅಂತಸ್ತು, ಮನೆಯಲ್ಲಿ ಆಳು ಕಾಳು ಇವನ್ನೆಲ್ಲ ಇಟ್ಟುಕೊಂಡು ರಾಜನಾಗೆ ಕೂತ್ಕೊಂಡು ಆರಾಮ ಕೆಲಸ ಇನ್ನೊಬ್ಬರ ಹತ್ರ ಕೆಲಸ ಎಲ್ಲ ಮಾಡಿಸಿಕೊಂಡಿರ್ತಾರಲ್ಲ, ಅವರಿಗೆ ಈ ಪರಲೋಕ ರಾಜ್ಯವನ್ನು ಕುರಿತು ಕೆಲವೊಮ್ಮೆ ಕಷ್ಟ ಆಗ್ತದೆ. ಅದಕ್ಕೆ ದೇವರೇ ಹೇಳಿದ್ದಾರೆ, ನಾವೆಲ್ಲ ಹೇಳ್ತಾ ಇರೋದು, ಶ್ರೀಮಂತರು ದೇವರ ರಾಜ್ಯಕ್ಕೆ ಸೇರುವುದು ಕಷ್ಟ. ಹಾಗಾಗಿ ನಾವು ಇದು ಯಾವುದರಲ್ಲಿ ಇದ್ದೀವಿ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆ ಮಾರ್ಗ ಒಂದೇ ಒಂದು, ಅದು ಮಾತ್ರ ಯೇಸು ಸ್ವಾಮಿ ಆಗಿದೆ. ಹಾಲೆಲೂಯಾ. ಈ ವಾಕ್ಯ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಅವ್ರನ್ನ ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸುಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.